ಧಾರಯನ್ ಅಂತ ಒಂದು ಪ್ರಯೋಗ. ಇದನ್ನ ಅರ್ಥ ಸಮೇತವಾಗಿ ಪಠಿಸುವುದು, ಪಾರಾಯಣ ಮಾಡುವುದು ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಹರಿವಂಶ ಪರ್ವದ 34ನೇ ಅಧ್ಯಾಯ, ಅಲ್ಲಿ 41ನೇ ಶ್ಲೋಕ. ವೃಷ್ಣೇಹೇ ತ್ರಿವಿಧಮೇತತ್ತು ಬಹುಶಾಖಂ ಮಹೌಜಸಂ ಧಾರಯನ್ ವಿಪುಲಂ ವಂಶಂ ನಾನಾರ್ಥೈರಿಹ ಯುಜ್ಯತೆ ಅಂತ ಶ್ಲೋಕ. ಮಾನವೇ ಧಾರಣ ಕರ್ತಾ ಹೇ ಅಂತೇಳಿ ಹಿಂದಿಯಲ್ಲಿ ಅನುವಾದಿಸ್ತಾರೆ. ಅದನ್ನ ಅರ್ಥ ಸಮೇತವಾಗಿ ಪಾರಾಯಣ ಮಾಡುವುದು, ಪಠಿಸುವುದು ಅಂತ ಅದಕ್ಕೆ ಅರ್ಥ. ಇಲ್ಲಿ ಧಾರಯನ್ ಅಂತ ಏನು ಕ್ರಿಯಾಪದ ಇದೆ, ಇದು ನಿಜಂತ ಅಲ್ಲ. ಧಾರಯನ್ ಅನ್ನುವ ಶತ್ರುಪ್ರತ್ಯಯ ಅಂತ ಶಬ್ದ ಕ್ರಿಯಾಪದ ಅಲ್ಲ, ಶತ್ರುಪ್ರತ್ಯಯ ಅಂತ ಶಬ್ದ, ಧಾತುವಿನ ಮೇಲೆ ಹುಟ್ಟಿದಂಥ ಶಬ್ದ. ಆದರೆ ಇದು ನಿಜಂತಾತ ಶತ್ರುಪ್ರತ್ಯಯ ಅಲ್ಲ. ಕರೋತಿ ಅಂದ್ರೆ ಮಾಡುತ್ತಾನೆ, ಇದು ಅಣಿಜಂತ. ಕಾರಯತಿ ಮಾಡಿಸುತ್ತಾನೆ, ಇದು ನಿಜಂತ, ಎಲ್ಲರಿಗೂ ಗೊತ್ತಿದೆ. ಕಾರಯತಿ ಅಂತ ಅನ್ನೋದ್ರ ಮೇಲೆ ಮತ್ತೆ ಶತ್ರುಪ್ರತ್ಯಯ ಬಂದಾಗ ಕಾರಯನ್ ಆಗ್ತದೆ. ಆದರೆ ಇಲ್ಲಿರುವ ಧಾರಯನ್ ಅನ್ನೋದು ನಿಜಂತ ಅಲ್ಲ. ಇದನ್ನ ಇನ್ನೊಬ್ಬರಿಗೆ ತೊಡಿಸಿದವನು, ತೊಡಿಸುತ್ತ ಅಂತ ಅರ್ಥ ಅಲ್ಲ. ಅದಕ್ಕೆ ಸ್ವಯಂ ತಾನು ಧಾರಣೆ ಮಾಡುವುದು ಅಂತಲೇ ಅದಕ್ಕೆ ಅರ್ಥ. ಆದ್ದರಿಂದ ಈ ನಮಗಿರುವಂತಹ ಧನ್ಯ ಧಾರಣೆ, ಧರತಿ ಅಂತ ಏನಿದೆ, ಧರತಿ ಅನ್ನೋದಕ್ಕೆ ಏನರ್ಥವೋ ಧಾರೆಯನ್ನು ಅನ್ನೋದಕ್ಕೂ ಅದೇ ಅರ್ಥ. ಇಲ್ಲಿರುವ ಧಾರೆಯನ್ನು ಅನ್ನೋದಕ್ಕೆ ಧನ್ಯ ಧಾರಣೆಯ ಧಾತುವನ್ನು ತೆಗೆದು ನೋಡಿದರೆ ಅಲ್ಲಿ ಧಾರೆಯನ್ನು ಅನ್ನೋದಕ್ಕೆ ಇನ್ನೊಬ್ಬರಿಗೆ ತೊಡಿಸಿ, ತಾಯಿಯು ಮಗುವಿಗೆ ವಸ್ತ್ರವನ್ನು ತೊಡಿಸುತ್ತಾಳೆ. ಮಾತಾ ಪುತ್ರಾಯ ವಸ್ತ್ರಂ ಧಾರಯತಿ, ಹೀಗೆಲ್ಲ ಅಲ್ಲಿ ಪ್ರಯೋಗ. ಆದರೆ ಇದು ಆ ಧನ್ಯ ಧಾರಣೆ ಧಾತುವಿನ ನಿಜಂತ ಪ್ರಯೋಗ ಅಲ್ಲ, ಅಣಿಜಂತ ಪ್ರಯೋಗವೇ ಇದು. ತೊಡಿಸುತ್ತಾನೆ ಅಂತ ಅರ್ಥ ಅಲ್ಲ, ತೊಡುತ್ತಾನೆ, ತಾನು ಮನಸ್ಸಿನ ಧಾರಣೆ ಮಾಡ್ತಾನೆ ಅಂತಲೇ ಅರ್ಥ. ಅದರಿಂದ ಇವತ್ತಿನ ಪಾಣಿನಿ ವ್ಯಾಕರಣದಲ್ಲಿ ನಮಗೆ ಮೂಲಭೂತವಾದ ಧಾತು ಸಿಗೋದಿಲ್ಲ. ಬೇರೆ ಯಾವುದೋ ಧಾತು ಹಿಂದೆ ಇದ್ದಿರಬೇಕು, ಈಗ ಅದು ಬಳಕೆಯಲ್ಲಿ ತಪ್ಪಿರಬೇಕು ಅಂತ ಕಾಣಿಸ್ತದೆ. ಪುರಾಣಗಳಲ್ಲಿ ಇಂಥ ಅನೇಕ ಧಾತುಗಳನ್ನು ಪ್ರಯೋಗಿಸ್ತಾರೆ, ಅದರಲ್ಲಿ ಇದು ಒಂದು. ಅಥವಾ ಅದೇ ಧನ್ಯ ಧಾರಣೆ ಧಾತುವಿಗೇನೆ ನಿಜಂತ ರೂಪ ಇದು. ಆದರೆ ಅಲ್ಲಿ ನಿಚ್ ಪ್ರತ್ಯಯ ಬಂದಿರುವುದು ಸ್ವಾರ್ಥೇ ನಿಚ. ಧರತಿ ಅನ್ನೋದಕ್ಕೆ ಏನರ್ಥವೋ ಧಾರಯತಿ ಅನ್ನೋದಕ್ಕೂ ಅದೇ ಅರ್ಥ. ತೊಡುತ್ತಾನೆ, ತೊಡಿಸುತ್ತಾನೆ ಅಂತ ಬಂದಾಗ ಅದು ವಾಸ್ತವಿಕವಾಗಿ ನಿಜಂತದ ಮೂಲ ಅರ್ಥ. ಆದರೆ ಅರ್ಥ ಬದಲಾಗದೆ ಹೋದರೆ ಅದು ಸ್ವಾರ್ಥೇ ನಿಜಂತ ಅಂತ. ಹೀಗೆ ಅದನ್ನ ಒಂದು ಸ್ವಾರ್ಥೇ ನಿಜಂತ, ಅಥವಾ ಈಗಿನ ಧಾತುವೇ ಅಲ್ಲ, ಇನ್ನೊಂದು ಯಾವುದೋ ಧಾತು ನಿಜಂತ ಪ್ರತಿರೂಪ, ನಿಜಂತದಂತೆ ಕಾಣುವ ನಿಜಂತವಲ್ಲದ ಧಾತು ಚುರಾದಿ ಗಣದಲ್ಲಿ ಸೇರಿದ್ದು ಅಂತ ನಾವು ತಿಳ್ಕೋಬಹುದು. ಮತ್ತೆ ನಾರಾಯಣ ವರ್ಮದಲ್ಲಿಯೂ ಕೂಡ ಇಂಥ ಪ್ರಯೋಗಗಳಿವೆ. ಇಮಂ ಮಂತ್ರಂ ಪುರಾ ಕಶ್ಚಿತ್ ಕುಶಿಕೋ ಧಾರಯನ್ ದ್ವಿಜಃ. ಕುಶಿಕ ಎಂಬ ಬ್ರಾಹ್ಮಣ ಇದನ್ನು ಧರಿಸಿದ್ದ ಅಂತಿದೆ ಅಲ್ಲಿ. ಮತ್ತೆ ಏತದ್ ಧಾರಯಮಾನಸ್ಥೋ ಯಂ ಪಶ್ಯತಿ ಚಕ್ಷುಷ ಅಂತಾನೆ ಭಾಗವತದ ನಾರಾಯಣ ವರ್ಮದಲ್ಲಿ ಧಾರಯಮಾನ ಅಂತ ಒಂದು, ಧಾರಯನ್ ಅಂತ ಒಂದು ಪ್ರಯೋಗ, ಹೀಗೆ ಎರಡು ಪ್ರಯೋಗ ಕಾಣಿಸ್ತವೆ.